ಮಾನ್ವಿ ತಾಲೂಕಿನ ಆರೋಳಿ ಗ್ರಾಮದ ಹುಲಿಗೆಮ್ಮ ದೇವಸ್ಥಾನವು ಪೂಜಾರಿಗಳಲ್ಲಿಯೇ ವಿವಾದಾತ್ಮಕ ತಲೆ ಎತ್ತಿದ್ದು ನನಗೆ ಅನ್ಯಾಯವಾಗಿದೆ ಎಂದು ಪೂಜಾರಿ ಉದಯ್ ಗಂಭೀರವಾಗಿ ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆರೋಳಿ ಹುಲಿಗೆಮ್ಮ ದೇವಸ್ಥಾನದ ಪೂಜಾರಿಯ ಸಂಬಂಧವಾಗಿ ಕಲಬುರಗಿ ಹೈಕೋರ್ಟ್ ಆದೇಶ ಇದ್ದರೂ ಸಹ ಇದರಲ್ಲಿ ರಾಜಕೀಯ ಅಡಗಿದೆ ಎಂದು ಉದಯ್ ಆರೋಪಿಸಿದರೆ, ರಾಯಚೂರು ಜಿಲ್ಲಾಧಿಕಾರಿ ಅವರಿಂದ ನನಗೆ ಅನ್ಯಾಯವಾಗಿದೆ ಎಂದು ಕಿಡಿಗಾರಿದ್ದಾರೆ. ಆರೋಳಿ ಹುಲಿಗೆಮ್ಮ ದೇವಸ್ಥಾನವು ಭಕ್ತರು ಮತ್ತು ಇದು ಸಾರ್ವಜನಿಕರ ಸ್ವತ್ತಾಗಿದೆ. ಹೀಗಾಗಿ ಜಾತ್ರೆ ನಡೆಯುತ್ತದೆ ಎಂದು ಪೂಜಾರಿ ಶೇಖರ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಆರೋಳಿ ಹುಲಿಗೆಮ್ಮ ದೇವಸ್ಥಾನ ವಂಶ ಪರಂಪರೆ ಒಂದು ಪ್ರಧಾನ ಅರ್ಚಕನ ಮೊಮ್ಮಗ ನಾನು. ನಮ್ಮ ತಾತನ ಹೆಸರು ಮುಸಲಪ್ಪ ಪೂಜಾರಿ ಅಂತ. ಅವ್ರ ಮೊಮ್ಮಗ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ನನಗೆ ಬಹಳ ಅನ್ಯಾಯ ಆಗಕತ್ತೈತಿ. ಒಂದು ಹೈಕೋರ್ಟ್ ಆದೇಶ ಇದ್ರೂ ಸಮೇತ ಜಿಲ್ಲಾ ಆಡಳಿತದವರು ನನಗೆ ಮೋಸ ಮಾಡ್ತಾ ಇದ್ದಾರೆ, ಬಹಳ ಮೋಸ ಮಾಡ್ತಾ ಇದ್ದಾರೆ. ಇವಾಗ ಒಂದು ಹೈಕೋರ್ಟ್ ಆದೇಶಕ್ಕೆ ಒಂದು ಉಲ್ಲಂಘನೆ ಮಾಡಿ ಇವರು ಸೆಕೆಂಡ್ಸ್ನಾಗ ಒಂದು ಆರ್ಡರ್ ಪಾಸ್ ಮಾಡ್ತಾ ಇದ್ದಾರೆ ಅವರು ಜಿಲ್ಲಾಧಿಕಾರಿ ಅವರು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿಲ್ಲ ಸರ್, ಬಹಳ ರಾಜಕೀಯ ಇನ್ವಾಲ್ವ್ ಆಗಕತ್ತೈತಿ. ನನ್ನ ಧಾರ್ಮಿಕ ಒಬ್ಬ ಪೂಜೆ ಮಾಡಕ್ಕ ನನಗೆ ಅವಕಾಶ ಕೊಡ್ತಾ ಇಲ್ಲ ಇವರು ರಾಜಕೀಯದವ್ರು. ರಾಜಕೀಯ ನನಗೆ ಬೇಕಾಗಿಲ್ಲ. ಸರ್ವ ಇಡೀ ಜಗತ್ತು ಬಂದಲ್ಲಿ ತಾಯಿ ಬಲಿ ಶರಣಾಗ್ತದ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನೈತೆ ಅಂತಂದ್ರೆ ರಾಜಕೀಯ ಇನ್ವಾಲ್ವ್ ಆಗಕತ್ತೈತಿ. ಇವಾಗ ಒಂದು ಹೈಕೋರ್ಟ್ ಆದೇಶ ಪ್ರೆಸೆಂಟ್ ಪಿಟಿಷನರ್ ನಾನು, ಒಂದು ಹೈಕೋರ್ಟ್ ಆದೇಶ ಪಿಟಿಷನರ್. ನನಗೂ ಇಲ್ಲಿ ನ್ಯಾಯ ಅಂದ್ರ ಇವಾಗ ನನಗೆ ನ್ಯಾಯ ಕೊಡೋದ ನೆಕ್ಸ್ಟ್ ರೀ. ಒಂದು ಹೈಕೋರ್ಟ್ ಆದೇಶಕ್ಕೆ ಬೆಲೆ ಐತೆ, ಬೆಲೆ ಇಲ್ಲ ಅಂದ್ರೆ DC ಮಾಡಿದ್ದೆ ಫೈನಲ್. ಮತ್ತೆ ಹೈಕೋರ್ಟ್ ಹಾಕ್ಬೇಕು, ಹೈಕೋರ್ಟ್ ಹಾಕ್ಬೇಕು ಅಂದ್ರೆ DC ಅವರು ಅವ್ರಿಗೆ ಮನ್ಸು ಬಂದಂಗ ಒಂದೊಂದು ತಾಸಿನಲ್ಲಿ ಅವರು ಆರ್ಡರ್ ಪಾಸ್ ಮಾಡ್ತಾರ. ಅಂದ್ರೆ ಅವ್ರಿಗೇನು ಇವಾಗ ರಾಜಕೀಯದವ್ರು ಹೆಂಗ್ ಹೇಳ್ತಾರ ಹಂಗ್ ಕೇಳಕತ್ತಾರ DC ಸಾಬ್ರು. ನನಗೆ ರಾಜಕೀಯ ಬೇಕಾಗಿಲ್ಲ, ನಾನೊಬ್ಬ ಅರ್ಚಕ ಸರ್. ಇದರಲ್ಲಿ ಇವರು DC ಅವ್ರು ಯಾಕೆ ನನಗೆ ತೊಂದರೆ ಕೊಡ್ತಾ ಇದಾರ ಅದು ಅರ್ಥ ಆಗ್ತಾ ಇಲ್ಲ ನನಗೆ. ಇವಾಗ ಒಂದು ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ನಾನು ರಿಟ್ ಪಿಟಿಷನ್ ಇದೀನಿ. ನಾನು ಆಲ್ರೆಡಿ ಲೈವ್ ನಡೀತಾ ಇದೆ ಕೇಸ್ ಇದು. ಇವ್ರು ಯಾಕೆ ನಂಗೆ ತೊಂದರೆ ಕೊಡ್ತಾ ಇದಾರೆ ಜಿಲ್ಲಾಧಿಕಾರಿ ಅವರು? ಇವತ್ತಿನಿಂದ ನಂದು ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಬಟ್ ಇವರು ಒಂದು ಮಾನ್ವಿ ದಂಡಾಧಿಕಾರಿಗಳು ಏನಂದ್ರು, ಇಲ್ಲಪ್ಪ DC ಅವರು ಆರ್ಡರ್ ಪಾಸ್ ಮಾಡಿದ್ದಾರೆ, ಅದನ್ನ ನೀನು ಪಾಲಿಸ್ಬೇಕು ಅಂತಿದ್ದಾರೆ ಅವರು. ಆಯ್ತು, DCನೂ ಪಾಲಿಸ್ತೀನಿ. ಮತ್ತೆ DC ದೊಡ್ಡದ, ಹೈಕೋರ್ಟ್ ದೊಡ್ಡದ? DC ದೊಡ್ಡದ, ಹೈಕೋರ್ಟ್ ದೊಡ್ಡದ? ನನಗೆ ಒಂದು ಹೈಕೋರ್ಟ್ ನನಗೆ ಪವರ್ ಕೊಟ್ಟ ಮೇಲೆ DC ಯಾರು ಸರ್ ನನಗ? DC ಯಾರು ನನಗ? ಇವಾಗ ಹೈಕೋರ್ಟ್ ಪಾಲನೆ ನಾನ್ ಮಾಡಕತ್ತೀನಿ, DC ನಾನು ಪಾಲನೆ ಮಾಡವಲ್ಲ. ನನ್ಗ ಅಲ್ಲಿ DC ಮಾನ್ಯ ಜಿಲ್ಲಾ ಅಧಿಕಾರಿಗಳು ಏನ್ ಇದಾರಲ್ಲ, ನನ್ನ ವಿರುದ್ಧವಾಗಿ ನನಗೆ ಆರ್ಡರ್ ಪಾಸ್ ಮಾಡ್ತಾ ಇದ್ದಾರೆ ಅವರು. ಶ್ರೀ ಹುಲಿಗೆಮ್ಮ ದೇವಿ ಜಾತ್ರೆ ಅಂಗವಾಗಿ ಈ 7 ಮತ್ತು 8ಗೆ ಜಾತ್ರೆ ಇದೆ. ಆದ್ರೆ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಯಾವುದೇ ಆಗ್ಲಿ ಈ ಕಾರ್ಯಕ್ರಮಕ್ಕೆ ಪದೇ ಪದೇ ಎಳೆ ತೊಳೆಗಳು ಇಲ್ಲಾರ್ದೆ ಯಾರು ಸಾರ್ವಜನಿಕರು ಸತ್ತಿದ್ದು. ಬಟ್ ಏನಿದೆ ಇದು ಸಮಸ್ಯೆ ಅಂತಂದ್ರೆ, ಇಷ್ಟು ದಿನ ಪೂರ್ವತನದಿಂದ ಬಂದಿರತಕ್ಕಂಥ ದೇವಸ್ಥಾನ, ಪಟ್ಟಕ್ಕ ಒಬ್ಬರೇ ಇರ್ತಾರ ಇಲ್ಲಿ ದೇವಸ್ಥಾನದಲ್ಲಿ, ರಾಜ ಪೂಜಾರಿ ಅವರೇ ಇರ್ತಾರ. ಬಟ್ ಇದು ಯಾರೋ ಹೇಳಿದ ಮಾತಿಗೆ ಜಾತ್ರೆ ನಿಂದಿರ್ತದ ಅಂತ ಹೇಳಿದ್ರು. ತಹಶೀಲ್ದಾರು ಮತ್ತು DC ಗಮನಕ್ಕೆ ಬಂದಿದ್ದು. ಇದು ಮುಜರಾಯಿ ಇಲಾಖೆ ಸಂಬಂಧಪಟ್ಟಂತ ದೇವಸ್ಥಾನ. ಇದರಿಂದ ಈ ಜಾತ್ರೆ ಮತ್ತು ಊರಿನ ಸಾರ್ವಜನಿಕರ ಹೊತ್ತು ಈ ವರ್ಷ ಆಗಿರ್ತಕ್ಕಂಥ ಘಟನೆಗಳು ಏನು ಹಿನ್ನೆಲೆ ಆಗಿರ್ತಕ್ಕಂಥದ್ದು ಉದಯ ಕಾಣ್ಲಿಂದೆ. ಒಳಗಿಂದು ಹೊರಗಿಂದು ತೋರಿಸಿದವ್ರು ಅವರೇ. ಯಾಕಂತಂದ್ರೆ ಏನೋ ವಿವಾದ ಸೃಷ್ಟಿ ಮಾಡಿಕೊಂಡು ಜಾತ್ರೆ ನಡೆಯಬಾರ್ದು ಅಂತ ಉದಯ್ ಕುಮಾರ್ ಅವರು ಹೇಳಿದ್ರು. ನಾವು ಊರಿನ ಸಾರ್ವಜನಿಕರು ಏನಂತ ಹೇಳಿದ್ರು, ಜಾತ್ರೆಯಿಂದ ಯಾರೇ ಆಗ್ಲಿ ತೊಂದರೆ ಆಗಬಾರ್ದು ಅಂತ ಊರಿನ ಸಾರ್ವಜನಿಕರು ಮತ್ತು ರಾಜ ಪೂಜಾರಿ ಅವ್ರನ್ನ ಆಯ್ಕೆ ಮಾಡಿದ್ರು. ಇದರಿಂದ ಜಾತ್ರೆ ಕಾರ್ಯಕ್ರಮ 7 ಗಂಟೆಗೆ ಇದೆ ಚರ್ಚೆ ಆಯ್ತು. ಏನ DC ಮತ್ತು ಕೋರ್ಟ್ ಆದೇಶದಿಂದ, ಕೋರ್ಟ್ ಏನು ಆದೇಶ ಕೊಟ್ಟಿತ್ತು, DC ಏನ್ ಮಾಡಿದ್ರು, ಈ 41 ದಿವಸ ಯಾರು ಉಪವಾಸ ಇರ್ತಾರ ಅವ್ರೊಬ್ಬರೇ ಇರ್ಬೇಕು ದೇವಸ್ಥಾನದಲ್ಲಿ, ಅವರೇ ಮಾಡ್ಬೇಕಂತ ಒಂದು ಆದೇಶ ಕೊಟ್ಟಿದ್ದಾರೆ ನಿತೀಶ್ ಸರ್ ಅವರು. ಅದು ಅವರು ಮಾಡಿದ್ದಲ್ಲ. ಇವ್ರು ಉದಯ್ ಕುಮಾರ್ ಅವರು ಏನ್ ಹೇಳ್ತಾ ಇದಾರಲ್ಲ, ಪುರಾತನದಿಂದ ಮಾಡ್ಕೊಂತ ಬಂದಂತ ದೇವಸ್ಥಾನ
ಎಂಟೆಂಟು ದಿನ ಒಬ್ಬೊಬ್ಬರಿಗೆ ನಮ್ಮ ಅಣ್ಣ ತಮ್ಮರ ಎಲ್ಲಾ ಶಾಸ್ತ್ರಿಗೆ ಎಂಟೆಂಟು ದಿನ ಅಂತ ಮೊದಲಿಂದ ಪದ್ಧತಿ. ಇವರು ಹೇಳಿದ ಕಾನೂನು ನಡೆಯಂಗಿಲ್ಲ. DC ಗಮನಕ್ಕೆ ತಂದಿದ್ವಿ, ಹೈಕೋರ್ಟ್ ಗಮನಕ್ಕೆ ತಂದಿದ್ವಿ. ನಾವು ಹೈಕೋರ್ಟ್ ಅಲ್ಲಿ ತೀರ್ಪಾಗಿದೆ, ಎಲ್ಲರ ಪರವಾಗಿ ಆಗಿದೆ. 8 ದಿನ 15 ದಿನ ಅಂತ ಆಗಿಲ್ಲ. ಅವಾಗ ಪುರಾತನದಿಂದ ಏನ್ ಮಾಡ್ಕೊಂಡ್ ಬಂದಿರೋ ಆ ಪದ್ಧತಿಯಿಂದ ಮಾಡ್ಕೊಂತ ಹೋಗಂತ ಅವರು ಕೋರ್ಟ್ ತೀರ್ಮಾನ ಮಾಡಿದೆ. ಇವ್ರು ಹೇಳಿದ್ನ ಕೇಳ್ತಾ ಕಾನೂನು ಅದೆಲ್ಲ ಸುಳ್ಳು ತಾಕೆ. ಇವರೆಲ್ಲ ಹೇಳ್ತಾ ಇದಾರೆ, ಯಾವ ರಾಜಕೀಯ ಇಲ್ಲ, ಯಾವುದೂ ಇಲ್ಲ, ಕುತಂತ್ರ ಇಲ್ಲ. ಬಟ್ ನಮ್ಮ ಅಣ್ಣ ತಮ್ಮರ ಹೊಂದಾಣಿಕೆ ಇಲ್ಲ, ಇದು ಸಮಸ್ಯೆ ಆಗಿದೆ. ಅವರೆಲ್ಲ ಮಾಡಿರೋದು ಮಲ್ಲಿಕಾರ್ಜುನ ಪೂಜಾರಿ ಅವರು, ಉದಯ್ ಕುಮಾರ್ ಅವರೇ ಮಾಡಿರೋದು ಇದು ಕತ್ತಲ. ವರದಿ ಶಫೀಕ್ ಹುಸೇನ್, ಮಾನವಿ.